ಈಗ serum ಯೂಸ್ ಮಾಡ್ತಿದ್ದೀನಿ and this is plum serum compact ಯೂಸ್ ಮಾಡ್ತಿದ್ದೀನಿ. This for the right. See the next comes ಇದು blush comes lipstick stick ಇದು. So ಈಗ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಯು ಕ್ಯಾನ್ ಯೂಸ್ ಎನಿ ಕೈಂಡ್ ಆಫ್ ಅ ಶೇಡ್. ಮೇಕ್ ಶೋರ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯುವರ್ ಲಿಪ್ ಸ್ಟ್ರಕ್ಚರ್. ಅದ್ರ ಮೇಲೆ ನೀವು ಲಿಪ್ಸ್ಟಿಕ್ ಹಾಕಿದ್ರೆ ಇಟ್ ರಿಯಲಿ ಲುಕ್ಸ್ ಪರ್ಫ್ಯೂಮ್ ಇಲ್ಲ ಅಂತಾನೆ ಇಲ್ಲ. ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಸೊ ಅಗೇನ್ ಐ ಹ್ಯಾವ್ ಪ್ಲಮ್, ಫಾಗ್, ಬೆಲ್ಲಾ ಬ್ಯೂಟಿ ಇದೆ. ಕಟ್ ಮಾಡಿ ಟು ದೀಪ್ತಿ ಶ್ರೀವಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ಆಗಿ ಆಫೀಸ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ನಾನಿಲ್ಲಿ ಕಂಪ್ಲೀಟಾಗಿ ಯೂಸ್ ಮಾಡ್ತಿರೋದು ಪ್ಲಮ್ ಪ್ರಾಡಕ್ಟ್ಸ್. ಸೊ ಅದರಲ್ಲ ನಿಮ್ಮ ಹತ್ರ ಏನು ಪ್ರಾಡಕ್ಟ್ ಇದ್ರು ಯೂಸ್ ಮಾಡಿಕೊಂಡು ಯಾವ ರೀತಿ ಆಗೋದು, ಎಸ್ಪೆಷಲಿ ನಾನು ಯಾವ ರೀತಿ ಆಗಿಬಿಟ್ಟು ಆಫೀಸ್ಗೆ ರೆಡಿಯಾಗಿ ಹೋಗ್ತೀನಿ ಅಂತ ತೋರಿಸ್ಕೊಡ್ತೀನಿ. ನಾನು ಈಗ ಸೆರಮ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ದಿಸ್ ಇಸ್ ಪ್ಲಮ್ serum. ಇದರಲ್ಲಿ niacinamide and rice water ಇರೋದ್ರಿಂದ it will really help your skin to repair and look Korean glassy skin ತರ. ಈಗ the next product ನಾನು ಯೂಸ್ ಮಾಡ್ತಿರೋದು is moisturizer. ಇದು ಕೂಡ plum moisturizer with rice water and niacinamide and all over face to neck. And then comes sunscreen. ತುಂಬ ಇಂಪಾರ್ಟೆಂಟ್ ಆಗಿರೋ ಪ್ರಾಡಕ್ಟ್ ಇದು ಸನ್ಸ್ಕ್ರೀನ್. ಸೊ ಇಲ್ಲಿ ನಾನು ಮತ್ತೆ ಪ್ಲಮ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ ವಿತ್ ಅಗೇನ್ ರೈಸ್ ವಾಟರ್ ಆ್ಯಂಡ್ ನಯಾಸಿನಿಮೈಡ್ ಇರೋ ಸನ್ಸ್ಕ್ರೀನ್ ವಿತ್ SPF 50+. ಸೊ ಈಗ ನೀವು ನೋಡ್ಬೋದು ನನ್ನ ಸ್ಕಿನ್ ಆಲ್ರೆಡಿ ಗ್ಲಾಸಿ ಆಗಿದೆ. ಸ್ವಲ್ಪ ಬರೀ 3 ಪ್ರಾಡಕ್ಟ್ಸ್ ಪ್ಲಮ್ಮಿಂದ ಯೂಸ್ ಮಾಡಿರೋದಕ್ಕೆ ವೆರಿ ಗ್ಲೋಸಿ. ನನಗೆ ಅದಕ್ಕೆ ಈ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಗಿದ್ದು. ಸೊ ಯು ಕ್ಯಾನ್ ಸಿ ಆಲ್ ಓವರ್ ಮೈ ಫೇಸ್ ಸ್ವಲ್ಪ ಗ್ಲಾಸಿ ಅನಿಸುತ್ತೆ, ರೈಟ್? ಸೊ ದ ನೆಕ್ಸ್ಟ್ ಕಮ್ಸ್ ಇದು ಬ್ಲಷ್ ಕಮ್ಸ್ ಲಿಪ್ಸ್ಟಿಕ್ ಸ್ಟಿಕ್ ಇದು. ಸೊ ನಾನು ಯೂಶ್ವಲಿ ಇದು ಯೂಸ್ ಮಾಡ್ತೀನಿ ಟು ಹೈಲೈಟ್. ಸೊ ಈಗ ಬ್ಲಷ್ ಫಿಕ್ಸ್ ಆಗಿದೆ. ಸೊ ನೆಕ್ಸ್ಟ್ ಕಮ್ಸ್ ಸ್ಟ್ರೋಪ್ ಕ್ರೀಮ್. ಸೊ ಇಲ್ಲಿ ನಾನು ಸ್ಟ್ರಿಕ್ಸ್ ಅವ್ರದ್ದು ಸ್ಟ್ರೋಪ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ತುಂಬ ರೇರ್ ಯೂಸ್ ಮಾಡೋದು. ಸೊ ಐ ಜಸ್ಟ್ ಅಪ್ಲೈ ಆನ್ ಮೈ ಚೀಕ್ಸ್, ಜಸ್ಟ್ 1 ಡಾಟ್, ಜಸ್ಟ್ 1 ಲೈಟ್ ಡಾಟ್ ಆ್ಯಂಡ್ ಇದನ್ನ ಕ್ಲೀನಾಗಿ ಟ್ಯಾಪ್ ಮಾಡ್ಕೊಳ್ಳೋಣ. ಹೌದಾ, ಲೈಟಾಗಿ ರಬ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಹೀಗೆ ಆಫ್ಟರ್ ಎವ್ರಿಥಿಂಗ್. ಸೊ ನಂದು ಸ್ಪೆಸಿಫಿಕ್ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಸೊ ಇವಾಗ ನಾನು ಫಾರೆವರ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಫಾರ್ ದ ಡೈಲಿ ಬೇಸಿಸ್. ಸೊ ನಂದು ತುಂಬ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಕಾಂಪ್ಯಾಕ್ಟ್ ಕೂಡ ಯೂಸ್ ಮಾಡಬೇಕು. ಯಾಕಂತಂದರೆ ಸಿನ್ಸ್ ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಎಲ್ಲ ಹಾಕೋದ್ರಿಂದ ಆಯಿಲ್ ಇನ್ನೂ ರಿಲೀಸ್ ಆಗುತ್ತೆ ಹೋಗ್ತಾ ಅಂತ ಹೆವಿ ಆಯಿಲಿ ಸ್ಕಿನ್. ಟು ಸೆಟ್ ದ್ಯಾಟ್ ನಾನು ಸ್ವಲ್ಪ ಕಾಂಪ್ಯಾಕ್ಟ್ನ ಟ್ಯಾಪ್ ಮಾಡ್ಕೊತೀನಿ. ಸೊ ದಟ್ ಐ ಕ್ಯಾನ್ ಲುಕ್ ಈವನ್ ಮೋರ್ ಫ್ರೆಶ್. ಸ್ವಲ್ಪ ಆಯಿಲ್ ಅಬ್ಸರ್ವ್ ಮಾಡುತ್ತೆ ಕಾಂಪ್ಯಾಕ್ಟ್ ಪೌಡರ್. ಇಲ್ಲ ನಾರ್ಮಲ್ ನೀವು ಮನೇಲಿ ಏನನ್ನ ಯಾವ್ದನ್ನ ಪೌಡರ್ ಯೂಸ್ ಮಾಡಂಗಿದ್ರೆ ಯು ಕ್ಯಾನ್ ಯೂಸ್ ದ್ಯಾಟ್. ಸೊ ನಾನು ಇದು ರೆಗ್ಯುಲರ್ ಬೇಸಸಲ್ಲಿ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ನನ್ನ ಸ್ಕಿನ್ ಟೋನ್ಗೆ ಇಟ್ ರಿಯಲಿ ವರ್ಕಿಂಗ್. ಆ್ಯಂಡ್ ದಿಸ್ ಶೇಡ್ ಇಟ್ ಲುಕ್ಸ್ ಆನ್ ಲುಕ್ ಗುಡ್ ಆನ್ ಮೈ ಸ್ಕಿನ್. ಸೊ ನಂದು ಸ್ವಲ್ಪ ಡಸ್ಕಿ ಸ್ಕಿನ್ ಆಗಿರೋದ್ರಿಂದ this shade really works, and this shade is A018 beige. So light agi tap ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಯು ಕ್ಯಾನ್ ಯೂಸ್ ಎನಿ ಕೈಂಡ್ ಆಫ್ ಅ ಶೇಡ್. ಸೊ ನನ್ನ ಹತ್ರ ತುಂಬ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ತುಂಬಾ ಇದೆ. ಐ ಹ್ಯಾವ್ ಪ್ಲಂಟಿ ಆಫ್ ಕಲೆಕ್ಷನ್ಸ್. ನನಗೆ ಯಾವ್ದು ಇಷ್ಟ ಆಗುತ್ತೋ ಅದು ಯೂಸ್ ಮಾಡ್ತೀನಿ. ಸೊ ಲಿಪ್ಸ್ಟಿಕಲ್ಲಿ ಇನ್ನೊಂದು ಹೇಳ್ತೀನಿ, ಡಸಂಟ್ ಮ್ಯಾಟರ್ ನೀವು ಯಾವ ಶೇಡ್ ಹಾಕೊತಿದ್ದೀರಾ ಅಂತ, ಇಟ್ ಮ್ಯಾಟರ್ಸ್ ಹೆಂಗೆ ಹಾಕೊತಿದ್ದೀರಾ ಅಂತ. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಲಿಪ್. ಸೊ ನನ್ನ ಲಿಪ್ ಸ್ಟ್ರಕ್ಚರ್ ನೋಡಿದ್ರೆ ಇಟ್ ಈಸ್ ಇನ್ ದ ವಿ ಶೇಪ್. ಸೊ ನಾನು ನಾರ್ಮಲಿಗೆ ಅಪ್ಲೈ ಮಾಡ್ಕೊಂಡು ಹೋದರೆ ಇಟ್ ಡಸಂಟ್ ರಿಯಲಿ ಲುಕ್ ಗುಡ್.
ಸೊ ನಿಮ್ಮ ಶೇಪ್ ಹೇಗಿದೆಯೋ ಆ ರೀತಿ ನೀವು ಔಟ್ಲೈನ್ ಮಾಡ್ಕೊಂಡು ಹೋಗಿ. ನಿಮಗೆ ಲಿಪ್ ಲೈನರ್ ಬೇಕೇ ಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಈವನ್ ಮೇಕ್ ಅ ಓನ್ ಔಟ್ಲೈನ್ ಇನ್ ಲಿಪ್ಸ್ಟಿಕ್ ಆಸ್ ವೆಲ್. ಸೊ ಇದು ಸ್ಟಿಕ್ ಲಿಪ್ಸ್ಟಿಕ್ ಆಗಿರುತ್ತೆ ಇನ್ನೂ ಈಸಿ ಆಗುತ್ತೆ ಔಟ್ಲೈನ್ ಮಾಡ್ಕೊಳ್ಳೋಕೆ. ಆ್ಯಂಡ್ ಮೇಕ್ ಶೋರ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯುವರ್ ಲಿಪ್ ಸ್ಟ್ರಕ್ಚರ್. ಅದ್ರ ಮೇಲೆ ನೀವು ಲಿಪ್ಸ್ಟಿಕ್ ಹಾಕಿದ್ರೆ ಇಟ್ ರಿಯಲಿ ಲುಕ್ಸ್. ಸೊ ಈಗ ನಾನು ಐಬ್ರೋ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಲೆಟ್ ಮಿ ಟೆಲ್ ಯು ಸಮಥಿಂಗ್ ಅಬೌಟ್ ದಿಸ್ ಬ್ರಷ್. ಇದು ನಾನು ಹೋಮ್ ಮೇಡ್ ಒನ್. ಏನು ಅಂತಂದರೆ ಇದು ನಾರ್ಮಲಿ ಮಸ್ಕಾರ ಬ್ರಷ್. ಸೊ ಅದಕ್ಕೆ ಖಾಲಿ ಆಗಿರೋ ಮಸ್ಕಾರ ಬ್ರಷ್, ಅದಕ್ಕೆ ನಾನು ಏನು ಮಾಡಿದ್ದೀನಿ, ಕ್ಯಾಸ್ಟರ್ ಆಯಿಲ್ ಹಾಕಿದ್ದೀನಿ. ನಾಟ್ ಟೂ ಮಚ್, ಅರ್ಧ ಬಾಟಲ್ ಫುಲ್ ಬಾಟಲ್ ಅಲ್ಲ. ಯು ಹ್ಯಾವ್ ಟು ಜಸ್ಟ್ ಆ್ಯಡ್ 2 or 3 ಡ್ರಾಪ್ಸ್ ಅಷ್ಟೇ, ಮ್ಯಾಕ್ಸಿಮಮ್ 5 ಡ್ರಾಪ್ಸ್. ಅದು ಬೇಸ್ಡ್ ಆನ್ ನೀವು ಹೆಂಗೆ ಯೂಸ್ ಮಾಡ್ತೀರಾ ಅಂತ. ನಾನು ಜಸ್ಟ್ ಫ್ಯೂ ಡ್ರಾಪ್ಸ್ ಹಾಕಿದ್ದೀನಿ. ನಿಮ್ಮದು ಕಂಪ್ಲೀಟ್ ಇದು ಖಾಲಿ ಇದೆ ಅಂತ ಅಂದರೆ ಯು ಕ್ಯಾನ್ ಆ್ಯಡ್ ಸಮ್ ಮೋರ್ ಕಾಜಲ್ ಟು ಇಟ್. ಬಟ್ ನಾನು ಏನೂ ಆಡ್ ಮಾಡ್ತಿಲ್ಲ. ಸೊ ಇದು ಖಾಲಿ ಆಗೋದ್ರಿಂದ ಅದಿರುತ್ತಲ್ವ, ಸೊ ಆಲ್ಮೋಸ್ಟ್ ಸ್ವಲ್ಪ ಮಸ್ಕಾರ ಇರೋದ್ರಿಂದ ಅದಕ್ಕೆ ನಾನು ಕ್ಯಾಸ್ಟ್ರಾಲ್ ಆಯಿಲ್ ಹಾಕ್ಕೊಂಡು ಐ ಆಮ್ ಜಸ್ಟ್ ಬ್ರಷಿಂಗ್ ಮೈ ಐಬ್ರೋಸ್ ಲೈಕ್ ದಿಸ್. ಯು ಕ್ಯಾನ್ ಸಿ ದ ಚೇಂಜಸ್. ಸೊ ನಾರ್ಮಲಿ ಪೌಡರ್ ಎಲ್ಲ ಹಾಕೋದ್ರಿಂದ I can do this. So you can see the eyebrows is very important again in overall face makeup anta bandaga. Eyebrows is very important since nanu normal office go gogodrinda I'm just doing this. And nanu thick agirodrinda I don't use eyebrow crayon agli shade agli. So adakke ನೀವು normally ಹಿಂಗೆ mascara ಕೂಡ you can just brush it up. ಏನನ powder ಬಿದ್ದಿದ್ರೆ it will look good ಎಲ್ಲ ಕ್ಲೀನ್ ಆಗಿ. ಸೊ ದ ನೆಕ್ಸ್ಟ್ ಕಮ್ಸ್ ಐಲ್ಯಾಶಸ್ ಕರ್ಲರ್. ಇದು ಕಂಪ್ಲೀಟ್ ನಿಮ್ಮ ಫೇಸ್ ಮೇಕಪ್ನೇ ಡಿಫ್ರೆಂಟ್ ಲುಕ್ ಆಗಿ ಕೊಡುತ್ತೆ. ಸೊ ಐಲ್ ಜಸ್ಟ್ ಶೋ ಯು. ಸೊ ಈ ಐಸಿಗೂ ಡಿಫ್ರೆನ್ಸ್ ನೋಡಿ, ಇಟ್ಸ್ ಹ್ಯೂಜ್ ಡಿಫ್ರೆನ್ಸ್. ಸೊ ಇದು ನನ್ನ ಫೇಸ್ ಫೈನಲ್ ಲುಕ್ ಆಗಿದೆ. ದಿ ಫೈನಲ್ ಔಟ್ಲುಕ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಫೈನಲಿ ನಾನು ಪರ್ಫ್ಯೂಮ್ ಯೂಸ್ ಮಾಡ್ತೀನಿ. ಪರ್ಫ್ಯೂಮ್ಸ್ ಆರ್ ಮೈ ಫೇವ್ರೆಟ್. ಸೊ ನನ್ನ ಪರ್ಫ್ಯೂಮ್ ಲಿಪ್ಸ್ಟಿಕ್ ಹೇಗೆ ತುಂಬ ಕಲೆಕ್ಷನ್ಸ್ ಇದೆಯೋ, ಪರ್ಫ್ಯೂಮ್ಸು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಇಂಥ ಬ್ರ್ಯಾಂಡ್ ಪರ್ಫ್ಯೂಮ್ ಇಲ್ಲ ಅಂತಲೇ ಇಲ್ಲ. ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಸೊ ನಾನು ಅಗೇನ್ ಐ ಹ್ಯಾವ್ ಪ್ಲಮ್, ಫಾಗ್, ಬೆಲ್ಲಾ ಬ್ಯೂಟಿ ಇದೆ, ಬೆಲ್ಲಾ ಬ್ಯೂಟಿ. So I'm just spraying some perfumes. I love perfume.